ಪ್ರತಿ ವರ್ಷ ನವೆಂಬರ್ 1 ಬಂದಾಗ ಇಸ್ರೇಲ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಒಂದು ಮೆಸೇಜ್ ರಾರಾಜಿಸುತ್ತೆ, ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ. ಯಾಕೆ? ಇಸ್ರೇಲ್ಗೂ ಕರ್ನಾಟಕಕ್ಕೂ ಏನ್ ಗುರು ಸಂಬಂಧ? ಮಿಲಿಟರಿ ಪವರ್ ನಲ್ಲಿ ಟಾಪ್ ಅಲ್ಲಿರುವಂತ ದೇಶ ನಮ್ ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ಗೌರವ ಕೊಡ್ತಾ ಇದೆ? ಎಲ್ರಿಗೂ ನಮಸ್ಕಾರ, ನಾನ್ ತ್ರಿಶೂಲ್ ಗೌಡ. ಮತ್ತೊಂದು ಸ್ಟೋರಿಗೆ ಸ್ವಾಗತ. ಇಸ್ರೇಲ್ ಮತ್ತು ಕರ್ನಾಟಕದ್ದು ಕೇವಲ ಫ್ರೆಂಡ್ಶಿಪ್ ಅಲ್ಲ, ಇದು 100ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯ ಒಂದು ಸಾಹಸ ಕತೆ. ಇವತ್ತು ಇಸ್ರೇಲ್ನ 3ನೇ ಅತಿ ದೊಡ್ಡ ನಗರ ಹೈಫಾ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಮೈಸೂರಿನ ಸೈನಿಕರು ಹರಿಸಿದಂತ ರಕ್ತ. ಇದು ವರ್ಲ್ಡ್ ಹಿಸ್ಟ್ರಿನಲ್ಲೇ ನಡೆದಂತ ಮೋಸ್ಟ್ ಇಂಪಾಸಿಬಲ್ ಮಿಷನ್. ಸರಿಸುಮಾರು 111 ವರ್ಷಗಳಷ್ಟು ಹಳೆಯ ಮಾತು. ಅಕ್ಟೋಬರ್ 13, 1914. ಅವಾಗಷ್ಟೇ ಮೊದಲನೇ ಮಹಾಯುದ್ಧದ ಕಿಚ್ಚು ಕೂಡ ಹತ್ಕೊಂಡಿತ್ತು. ಬ್ರಿಟಿಷರ ಸಹಾಯಕ್ಕೆ ಮಹಾರಾಜರಾದಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಅತ್ಯಂತ ಪವರ್ಫುಲ್ ಸೈನ್ಯನ ಕಳಿಸ್ಕೊಡ್ತಾರೆ. ಆ ಸೈನ್ಯದ ಹೆಸರೇ ದಿ ಮೈಸೂರ್ ಲ್ಯಾನ್ಸರ್ಸ್. ನಮ್ಮ ರಾಜ್ಯದಿಂದ ಹೊರಟಂತ ಆ ಸೈನಿಕರು ಮುಂಬೈ ಪೋರ್ಟ್ ತಲುಪ್ತಾರೆ. ಅಲ್ಲಿಂದ 36 ಬೃಹತ್ ಹಡಗುಗಳಲ್ಲಿ ಸಾವಿರಾರು ಕುದುರೆಗಳ ಜೊತೆ ಸಮುದ್ರನ ದಾಟಿ ಈಜಿಪ್ಟ್ ಸೇರ್ತಾರೆ. ಮುಂದಿನ 4 ವರ್ಷಗಳ ಕಾಲ ಆ ಒಂದು ಮರಳುಗಾಡಿನಲ್ಲಿ ಬಿಸಿಲು, ಹಸಿವು ಎಲ್ಲದನ್ನು ಕೂಡ ತಡ್ಕೊಂಡು ಹೋರಾಡ್ತಾರೆ. ಆದ್ರೆ ಅವತ್ಯಾರಿಗೂ ಗೊತ್ತಿರಲಿಲ್ಲ 1918ರಲ್ಲಿ ಇವರು ಜಗತ್ತೇ ಬೆರಗಾಗುವಂತಹ ಒಂದು ಕೆಲಸನ ಮಾಡ್ತಾರೆ ಅಂತ. ಇಲ್ಲಿಂದ ಸೀನ್ ಕಟ್ ಮಾಡಿದ್ರೆ ಸೆಪ್ಟೆಂಬರ್ 13, 1918ಕ್ಕೆ ಹೋಗೋಣ. ಹೈಫಾ ನಗರದ ಬಾರ್ಡರ್. ಬ್ರಿಟಿಷ್ ಆರ್ಮಿ ಹೈಫಾನ ಗೆಲ್ಲೋದಕ್ಕೆ 2 ಸಲ ಟ್ರೈ ಮಾಡಿ ಫೇಲ್ ಆಗಿದ್ರು. ಯಾಕಂದ್ರೆ ಹೈಫಾ ನಗರದ ಪಕ್ಕದಲ್ಲೇ ಇರುವಂತ ಮೌಂಟ್ ಕ್ಯಾರ್ಮೆಲ್ ಬೆಟ್ಟದ ಮೇಲೆ ಶತ್ರುಗಳು ಜರ್ಮನ್ ಮೆಷಿನ್ ಗನ್ಗಳನ್ನ ಇಟ್ಕೊಂಡು ಕೂತಿದ್ರು. ಕೆಳಗಡೆಯಿಂದ ಯಾರೇ ಬಂದ್ರು ಮೇಲ್ಗಡೆಯಿಂದ ಗುಂಡಿನ ಮಳೆ ಸುರಿಸ್ತಾ ಇದ್ರು. ಆಗ ಕಮಾಂಡರ್ ಕರ್ನಲ್ ಬಿ ಚಾಮರಾಜ ಅರಸ್ ಮತ್ತು ಜೋಧ್ಪುರ್ ಲ್ಯಾನ್ಸರ್ಸ್ಗೆ ಒಂದು ಆಜ್ಞೆ ಸಿಗುತ್ತೆ, ಈಗ್ಲೇ ಅಟ್ಯಾಕ್ ಮಾಡಿ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎದುರಾಳಿಗಳ ಹತ್ರ ಮೆಷಿನ್ ಗನ್ಗಳಿದಾವೆ, ಆಟೋಮ್ಯಾಟಿಕ್ ರೈಫಲ್ಸ್ಗಳಿದಾವೆ. ಆದ್ರೆ ನಮ್ಮ ಕನ್ನಡಿಗರ ಹತ್ರ ಇದ್ದಿದ್ದು ಕೇವಲ ಮರದ ಈಟಿಗಳು, ಅಂದ್ರೆ ವುಡನ್ ಲ್ಯಾನ್ಸಸ್ ಮತ್ತು ಖಡ್ಗಗಳು ಮಾತ್ರ. ಇದು ಆಲ್ಮೋಸ್ಟ್ ಡೆತ್ ಮಿಷನ್. ಕಟ್ ಮಾಡಿದ್ರೆ ಮುಂದಕ್ಕೆ ಆಗಿದ್ದೇ ಬೇರೆ. ಆ ದಿನ ಇಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಜೋಧ್ಪುರ್ ಲ್ಯಾನ್ಸರ್ಸ್ ಕೆಳಗಡೆಯಿಂದ ನುಗ್ಗಿದ್ರೆ ನಮ್ಮ ಮೈಸೂರ್ ಲ್ಯಾನ್ಸರ್ಸ್ ಕುದುರೆಗಳ ಮೇಲೇರಿ ಆ ಮೌಂಟ್ ಕ್ಯಾರ್ಮೆಲ್ ಬೆಟ್ಟನ ಹತ್ತಿ ಶತ್ರುಗಳನ್ನ ಸುತ್ತುವರಿತಾರೆ. ಬುಲೆಟ್ಸ್ ಫೈರ್ ಆಗ್ತಾರೋ ಶಬ್ದ, ಕುದುರೆಗಳ ಕಿರ್ಚಾಟ ಎಲ್ಲ ಕೂಡ ಕೇಳಿಸ್ತಾ ಇರತ್ತೆ. ಆದ್ರೆ ನಮ್ಮ ಸೈನಿಕರು ಯಾವುದೇ ಕಾರಣಕ್ಕೂ ಕೂಡ ಧೈರ್ಯ ಕಳ್ಕೊಳ್ಳಲ್ಲ. ಶತ್ರುಗಳು ಮೆಷಿನ್ ಗನ್ ಇಂದ ಫೈರ್ ಮಾಡ್ತಾ ಇದ್ದಂತ ಪಾಯಿಂಟ್ ಇದೆಯಲ್ವಾ, ಅದ್ರ ಒಳಗಡೆ ನುಗ್ಗಿ ಅವ್ರನ್ನ ಧ್ವಂಸ ಮಾಡಾಕ್ತಾರೆ. ಕೇವಲ 1.5 ಗಂಟೆಯಲ್ಲಿ ಹೈಫಾ ನಗರ ಮೈಸೂರ್ ಲ್ಯಾನ್ಸರ್ಸ್ ಕೈವಶ ಆಗುತ್ತೆ. ಮಿಲಿಟರಿ ಹಿಸ್ಟ್ರಿನ ಒಂದ್ಸಲ ನೀವೇ ತೆಗೆದು ನೋಡಿ. ಇದನ್ನ ಇವತ್ತಿಗೂ ಕೂಡ ದ ಲಾಸ್ಟ್ ಅಂಡ್ ಗ್ರೇಟೆಸ್ಟ್ ಕ್ಯಾವೆಲ್ರಿ ಚಾರ್ಜ್ ಅಂತಾನೆ ಕರೀತಾರೆ. ಕೇವಲ ಖಡ್ಗಗಳು ಹಾಗೂ ಮರದ ಈಟಿಗಳು, ಅಂದ್ರೆ ವುಡನ್ ಲ್ಯಾನ್ಸರ್ಸ್ ಜೊತೆಗೆ ಕುದುರೆ ಮೇಲೆ ಹೋಗಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಸೋಲಿಸಿದಂತ ಈ ಶೌರ್ಯಕ್ಕೆ ಸಾಟಿನೇ ಇಲ್ಲ. ಇವತ್ತು ಹೈಫಾ ಅನ್ನೋದು ಇಸ್ರೇಲ್ನ ಒಂದು ಹೈಟೆಕ್ ಸಿಟಿ. ಆದ್ರೆ ಅಲ್ಲಿರೋ ಸ್ಕೂಲ್ ಮಕ್ಕಳನ್ನ ಕೇಳಿ, ಆ ಮಕ್ಕಳು ಹೇಳ್ತಾರೆ ಮೈಸೂರು ಸೈನಿಕರ ಬಗ್ಗೆ. ಇಸ್ರೇಲ್ನ ಸ್ಕೂಲ್ ಬುಕ್ಗಳಲ್ಲಿ ಇವತ್ತಿಗೂ ಮೈಸೂರು ಲ್ಯಾನ್ಸರ್ಸ್ ಬಗ್ಗೆ ಪಾಠ ಇದೆ. ಹೈಫಾ ನಗರದ ಮೆಮೋರಿಯಲ್ ನಲ್ಲಿ ನಮ್ಮ ಸೈನಿಕರ ಹೆಸರುಗಳನ್ನ ಕೂಡ ಕೆತ್ತಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 23ಕ್ಕೆ ಅಲ್ಲಿ ಹೈಫಾ ಡೇ ಅಂತ ಗ್ರ್ಯಾಂಡ್ ಸೆಲೆಬ್ರೇಷನ್ ಕೂಡ ನಡೆಯುತ್ತೆ. ಅಂಡ್ ನಮ್ಮ ಭಾರತದಲ್ಲೂ ಕೂಡ ಇವರಿಗೆ ಸಿಗ್ಬೇಕಾದಂತ ಗೌರವ ಸಿಕ್ಕಿದೆ. ಡೆಲ್ಲಿಲಿರುವಂತ ತೀನ್ ಮೂರ್ತಿ ಹೈಫಾ ಚೌಕ್ ಎಲ್ರಿಗೂ ಗೊತ್ತೇ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಒಂದ್ಸಲ ಗೂಗಲ್ ಮಾಡಿ ನೋಡಿ. ಅಲ್ಲಿರುವಂತ 3 ಪ್ರತಿಮೆಗಳಲ್ಲಿ ಒಂದು ನಮ್ಮ ಮೈಸೂರು ಲ್ಯಾನ್ಸರ್ಸ್ ನದ್ದು. ಇನ್ನು ನಮ್ಮ ಬೆಂಗಳೂರಲ್ಲಿ RT ನಗರದಲ್ಲಿ ಹೈಫಾ ಸ್ಮಾರಕ ನಮ್ಗೆ ಪ್ರತಿದಿನ ನೋಡೋದಕ್ಕೆ ಸಿಗುತ್ತೆ. ಸ್ಮಾರಕ ನೋಡಿದಾಗೆಲ್ಲ ನನ್ಗನ್ಸೋದು ನಮ್ಮ ಪೂರ್ವಜರು ಕೇವಲ ರೈತರಾಗಿರ್ಲಿಲ್ಲ, ಜಗತ್ತನ್ನೇ ರಕ್ಷಿಸಿದಂತಹ ಮಹಾನ್ ವೀರರು ಕೂಡ ಆಗಿದ್ರು ಅಂತ. ಆ ಹೆಮ್ಮೆಯ ಹಿಂದೆ ಇಂತಹ ಅನೇಕ 100 ಅನ್ಟೋಲ್ಡ್ ಸ್ಟೋರಿಗಳಿದಾವೆ. ಸೊ ಇಸ್ರೇಲ್ ಪ್ರತಿ ವರ್ಷ ನವೆಂಬರ್ 1ಕ್ಕೆ ನಮ್ಮ ರಾಜ್ಯೋತ್ಸವಕ್ಕೆ ಮಾಡೋದು ಬರೀ ವಿಶ್ ಅಲ್ಲ, ಅದು ನಮ್ಮ ಮೈಸೂರು ಲ್ಯಾನ್ಸರ್ಸ್ ಅವ್ರಿಗೆ ಕೊಟ್ಟಂತ ಒಂದು ಲೈಫ್ಗೆ ಅವರು ಸಲ್ಲಿಸ್ತಿರುವಂತ ಸದಾ ಕಾಲದ ಕೃತಜ್ಞತೆ. ಈ ಕಥೆ ಕೇಳಿ ನಿಮಗೆ ಹೆಮ್ಮೆ ಅನ್ಸಿದ್ರೆ ಇವಾಗ್ಲೇ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ನಮ್ಮ ಇತಿಹಾಸ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ನಾನು ತ್ರಿಶೂಲ್ ಗೌಡ.